ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಅತ್ಯುತ್ತಮ ಪ್ರದರ್ಶನ ನೀಡುತ್ತಿದೆ ಅಂತಲೇ ಇಲ್ಲಿ ಹೇಳ್ಬೋದು. 2026ನೇ ಸಾಲಿನಲ್ಲಿ ಕಪ್ ಗೆಲ್ಲುವುದಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇನ್ನೂ ಅವಕಾಶ ಇದೆ. ಆದರೆ ಇನ್ನೇನು ನಿರ್ಣಾಯಕ ಪಂದ್ಯಗಳು ನಡೆಯುತ್ತಿರುವಾಗ ಸಂದರ್ಭದಲ್ಲಿ ಆರಂಭಿಕ ಸ್ಟಾರ್ ಆಟಗಾರನೊಬ್ಬ ಎಡವಟ್ಟು ಮಾಡಿಕೊಂಡಿದ್ದು ಅಂತಲೇ ಇಲ್ಲಿ ಹೇಳ್ಬೋದು. ಹೌದು, ಈ ಬಾರಿ IPLನಲ್ಲಿ RCB ಉತ್ತಮ ಪ್ರದರ್ಶನ ನೀಡುತ್ತಿದೆ. ಪಾಯಿಂಟ್ ಟೇಬಲ್ನಲ್ಲಂತೂ ಅಗ್ರಸ್ಥಾನ ಇದೆ ಅಂತಲೇ ಹೇಳ್ಬೋದು. ಆದರೆ ಇದೀಗ IPL 2026 ಮಧ್ಯದಲ್ಲಿ RCB ತಂಡಕ್ಕೆ ಒಂದು ಕೆಟ್ಟ ಸುದ್ದಿ ಬಂದಿದೆ. ಏನು ಕೆಟ್ಟ ಸುದ್ದಿ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಮತ್ತೆ ತಡ ವಿಡಿಯೋನ ಶುರು ಮಾಡೋಣ. IPL 2026 ಋತುವಿನಲ್ಲಿ ಸ್ಟಾರ್ ಆಟಗಾರ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯದಲ್ಲಿ ಮಾಡಿಕೊಂಡ ಎಡವಟ್ಟಿನಿಂದ ನಿಷೇಧಕ್ಕೊಳಗುವ ಅಪಾಯದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ವೀಕ್ಷಕರೇ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸ್ಟಾರ್ ಆಟಗಾರ ಅತ್ಯುತ್ತಮವಾಗಿ ಆಡುತ್ತಿದ್ದಾರೆ. ಅವರೇ ಟಿಮ್ ಡೇವಿಡ್. ಆದರೆ ಟಿಮ್ ಡೇವಿಡ್ ಒಂದೇ ಒಂದು ಸನ್ನೆ ಇದೀಗ ಬ್ಯಾನ್ಗೆ ಒಳಗಾಗುವ ಸಾಧ್ಯತೆ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. IPL 2026 ಪ್ರಾರಂಭಕ್ಕೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟಿಮ್ ಡೇವಿಡ್ ಅವರನ್ನು 3 ಕೋಟಿಗೆ ಉಳಿಸಿಕೊಂಡಿತ್ತು ಅಂತಲೇ ಹೇಳ್ಬೋದು. ಇದೀಗ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯದ ನಂತರ ಟಿಮ್ ಡೇವಿಡ್ ಮಧ್ಯದ ಬೆರಳು ತೋರಿಸಿದ್ದು ಈ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಭಾನುವಾರ ಮುಂಬೈ ಇಂಡಿಯನ್ಸ್ ವಿರುದ್ಧ IPL 2026 ಪಂದ್ಯದ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟ್ಸ್ಮನ್ ಟಿಮ್ ಡೇವಿಡ್ ಮಧ್ಯದ ಬೆರಳು ತೋರಿಸಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದಾಗಿದೆ. BCCI ಟಿಮ್ ಡೇವಿಡ್ಗೆ 2 ಡಿಮೆರಿಟ್ ಅಂಕಗಳನ್ನು ಕೂಡ ನೀಡಿದೆ. ಅಲ್ಲದೆ ಪಂದ್ಯ ಶುಲ್ಕದ ಶೇಕಡ 30ರಷ್ಟು ದಂಡ ಕೂಡ ವಿಧಿಸಿದೆ. ಟಿಮ್ ಡೇವಿಡ್ IPLನಲ್ಲಿ ನೀತಿ ಸಂಹಿತೆ ಆರ್ಟಿಕಲ್ 2.6 ಅನ್ನು ಉಲ್ಲಂಘಿಸಿರುವುದು ಕಂಡುಬಂದಿದೆ. ಅದು ಅಶ್ಲೀಲ, ಆಕ್ರಮಣಕಾರಿ ಅಥವಾ ಅಮಾನಕರವಾದ ಸನ್ನೆಯನ್ನು ಬಳಸುವುದು ಎಂಬುದಕ್ಕೆ ಸಂಬಂಧಿಸಿದೆ ಎಂದು BCCI ಈಗಾಗಲೇ ಸುದ್ದಿ ತಿಳಿಸಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಟಿಮ್ ಡೇವಿಡ್ 5 ಡಿಮೆರಿಟ್ ಅಂಕಗಳನ್ನು ಗಳಿಸಿದರೆ ಅವರನ್ನು ನಿಷೇಧಿಸುವುದಾಗಿ ಅವಕಾಶವಿದೆ. ಟಿಮ್ ಡೇವಿಡ್ 5 ಡಿಮೆರಿಟ್ ಅಂಕಗಳನ್ನು ಗಳಿಸಿದ್ದರೆ ಅವರನ್ನು ಒಂದು IPL ಪಂದ್ಯದಿಂದ ಹೊರಗುಳಿಸಬಹುದು. ಒಂದು ಋತುವಿನಲ್ಲಿ 7 ಡಿಮೆರಿಟ್ ಅಂಕಗಳನ್ನು ಗಳಿಸಿದರೆ ಅವರನ್ನು 2 ಪಂದ್ಯಗಳಿಗೆ ನಿಷೇಧಿಸಬಹುದು. ಡಿಮೆರಿಟ್ ಅಂಕಗಳು 1 ವರ್ಷ ಮಾನ್ಯವಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.